ನಟ ದರ್ಶನ್ಗೆ ಹಿಂದೆ ನಿರ್ಣಾಯಕ ದಿನವಾಗುತ್ತೆ. ಇಂದು ನಿರ್ಧಾರವಾಗಲಿದೆ ದರ್ಶನ್ ಅವರ ಬೇಲ್ ಭವಿಷ್ಯ. ಇಂದು ದರ್ಶನ್ ರೆಗ್ಯುಲರ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ನಲ್ಲಿ ನಡೆಯಲಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ ನೋಡಿ ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಟ ದರ್ಶನ್ ಅವರು. ಈಗಾಗಲೇ ದರ್ಶನ್ ಪರ ಸಿ.ವಿ. ನಾಗೇಶ್ವರ್ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ದರ್ಶನ್ ಪರ ವಾದವನ್ನ ಪೂರ್ಣಗೊಳಿಸಿರುವಂತಹ ಸಿ.ವಿ. ನಾಗೇಶ್ ಇಂದು ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡನೆ ಮಾಡಲಿದ್ದಾರೆ. ರೆಗ್ಯುಲರ್ ಜಾಮೀನಿಗೂ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪವನ್ನ ಹಾಕಲಿದ್ದಾರೆ. ಸಿ.ವಿ. ನಾಗೇಶ್ವರ್ ವಾದಕ್ಕೆ ಕೌಂಟರ್ ಅನ್ನ ಕೊಡಲಿರೋ ಎಸ್ಪಿಪಿ ವಾದದ ಮೇಲೆ ದರ್ಶನ್ ರೆಗ್ಯುಲರ್ ಜಾಮೀನಿನ ಭವಿಷ್ಯ ಇದೆ. ನಟ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಸಿಕ್ಕಿದ್ರೆ ಬಿಗ್ ರಿಲೀಫ್ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇ ಜೈಲು ಸೇರಿರುವಂತಹ ನಟ ದರ್ಶನ್ ಅವರಿಗೆ ಇವತ್ತೇ ಬಿಗ್ ಡೇ ಆಗುತ್ತೆ. ಇಂದು ಕೋರ್ಟಿನಲ್ಲಿ ಏನಾಗುತ್ತೆ ಅದುವೇ ನಿರ್ಣಾಯಕ ದಿನ ಆಗುತ್ತೆ. ಹೀಗಾಗಿನೇ ಇವತ್ತು ದರ್ಶನ್ ಅವರ ರೆಗ್ಯುಲರ್ ಜಾಮೀನು ಅರ್ಜಿಯ ವಿಚಾರಣೆ ಕರ್ನಾಟಕದ ಹೈಕೋರ್ಟ್ ನಲ್ಲಿ ನಡೆಯುತ್ತೆ. ಇನ್ನು ಈಗಾಗಲೇ ರೆಗ್ಯುಲರ್ ಬೇಲ್ಗಾಗಿ ದರ್ಶನ್ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಇನ್ನು ಜಾಮೀನ್ಗೋಸ್ಕರ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ವರ್ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರು. ಇನ್ನು ತಮ್ಮ ವಾದದಲ್ಲಿ ಇಡೀ ತನಿಖೆನೇ ತಪ್ಪಾಗಿದೆ, ಪೊಲೀಸರು ದರ್ಶನ್ ಅವರನ್ನ ಫಿಕ್ಸ್ ಮಾಡಲಿಕ್ಕೆ ನೋಡ್ತಿದ್ದಾರೆ ಅಂತ ತನಿಖೆಯಲ್ಲಾಗಿರುವಂತಹ ಲೋಪದೋಷಗಳನ್ನ ಕೋರ್ಟ್ ಮುಂದೆ ತೆರೆದಿಟ್ಟಿದ್ರು. ಇನ್ನು ಸಂಪೂರ್ಣವಾಗಿ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಇವತ್ತು ಇವೆಲ್ಲವನ್ನ ಆಲಿಸಿರುವಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡನೆ ಮಾಡಲಿದ್ದಾರೆ. ರೆಗ್ಯುಲರ್ ಜಾಮೀನಿಗೂ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪವನ್ನ ಹಾಕಲಿದ್ದಾರೆ. ಸಿ.ವಿ. ನಾಗೇಶ್ವರ್ ವಾದಕ್ಕೆ ಎಲ್ಲಾ ರೀತಿಯಾದ ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊಂಡಿದ್ರು. ಇವತ್ತು ಅದಕ್ಕೆ ಕೌಂಟರ್ ಅನ್ನ ಕೊಡಲಿದ್ದಾರೆ. ಹೀಗಾಗಿನೇ ಎಸ್ಪಿಪಿಯ ವಾದದ ಮೇಲೆ ದರ್ಶನ್ ರೆಗ್ಯುಲರ್ ಜಾಮೀನಿನ ಭವಿಷ್ಯ ನಿಂತು ಬಿಟ್ಟಿದೆ. ದರ್ಶನ್ ಪರ ವಕೀಲರು ಹೇಳಿರುವಂತ ಎಲ್ಲಾ ಪಾಯಿಂಟ್ ಗಳಿಗೂ ಕೂಡ ಎಸ್ಪಿಪಿ ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಡುವಂತ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಮಧ್ಯಂತರ ಜಾಮೀನಿನ ವಿಚಾರವಾಗಿ ದರ್ಶನ್ಗೆ ಸಂಕಷ್ಟಗಳು ಎದುರಾಗಿದೆ. ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದಿದ್ರು ಷರತ್ತುಬದ್ಧವಾಗಿ, ಆರೋಗ್ಯ ವಿಚಾರವಾಗಿ ಸರ್ಜರಿ ಮಾಡಬೇಕನ್ನೋದಾಗಿ. ಆದ್ರೆ ಬೇಲ್ ಸಿಕ್ಕಿ ಇಷ್ಟು ದಿನ ಆದ್ರೂ ಕೂಡ ಇನ್ನೂ ಆಪರೇಷನ್ ನಡೆದಿಲ್ಲ. ಇದೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅಂಗಳವನ್ನು ಕೂಡ ತಲುಪಿದೆ ದರ್ಶನ್ ಅವರ ಮಧ್ಯಂತರ ಜಾಮೀನು. ಸರ್ಕಾರ ಕೂಡ ಎಂಟ್ರಿ ಆಗಿದೆ ಈ ವಿಚಾರದಲ್ಲಿ. ಇತ್ತ ರೆಗ್ಯುಲರ್ ಜಾಮೀನಿಗಾಗಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಇದೆಲ್ಲದಕ್ಕೂ ದರ್ಶನ್ ಪರ ವಕೀಲರು ಮಾಡಿರುವಂತಹ ವಾದಗಳಿಗೆ ಎಸ್ಪಿಪಿ ಯಾವ ರೀತಿಯಾಗಿ ಕೌಂಟರ್ ಕೊಡ್ತಾರೆ ಇವೆಲ್ಲವನ್ನ ಆಲಿಸಿ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿರುವಂತಹ ಏಕ ಸದಸ್ಯ ಪೀಠದಲ್ಲಿ ಯಾವ ಆದೇಶ ಬರುತ್ತೆ ಅದುವೇ ನೋಡಿ ದರ್ಶನ್ ಅವರಿಗೆ ಒಂದು ರಿಲೀಫ್ ಅನ್ನ ಕೊಡುತ್ತೆ. ಎಲ್ಲಾದ್ರೂ ಜಾಮೀನು ಸಿಕ್ಕಿದ್ರೆ ಬಿಗ್ ರಿಲೀಫ್ ಸಿಗುತ್ತೆ. ಹೀಗಾಗಿನೇ ನಟ ದರ್ಶನ್ ಅವರಿಗೆ ಇವತ್ತು ನಿರ್ಣಾಯಕ ದಿನ ಆಗಿದೆ.